ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ನಾಮ್ಸ್ ಚೇಂಜ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ ಈ ಹೊಸ ಟೆಕ್ನಿಕಲ್ ನಾಮ್ಸ್ ಏನು PMJSY 4 ನಲ್ಲಿ ತಗೊಂಡಿದ್ದಾರೆ ಸುನಿಲಣ್ಣ, ಬರೀ 50 ರೋಡ್ ಅಷ್ಟೇ ಸಿಗುತ್ತೆ ನಮಗೆ. 50 ರೋಡ್. ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದೆ, ವೈಯಕ್ತಿಕವಾಗಿ ಹೋಗಿ ಮಂತ್ರಿಗಳಿಗೆ ಭೇಟಿಯಾದೆ. ದಯವಿಟ್ಟು ಈ ನಾಮ್ಸ್ ಪ್ರಕಾರ ನೀವು ಮಾಡಿದ್ರೆ ಹ್ಯಾಬಿಟೇಷನ್ಸ್ ಏನು ನೀವು ಜನಸಂಖ್ಯೆ ಕೊಟ್ಟಿದ್ದೀರಾ ಅಂಥದ್ದು ನಮ್ದು ಸ್ಯಾಚುರೇಷನ್ ಆಗಿದೆ. ದಯವಿಟ್ಟು ನಾಮ್ಸ್ ಅನ್ನ ಬದಲಾವಣೆ ಮಾಡಿದ್ರೆ, ಸ್ವಲ್ಪ ಸರಳೀಕರಣ ಮಾಡಿದ್ರೆ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗುತ್ತೆ, ತಮಿಳುನಾಡು ಕೂಡ ಅನುಕೂಲ ಆಗುತ್ತೆ, ಕೇರಳ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಪತ್ರ ಬರೆದು ವೈಯಕ್ತಿಕವಾಗಿ ಹೋಗ್ಬಿಟ್ಟಿದ್ದೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರೇ, ಸಾಕಷ್ಟು ವರ್ಷದಿಂದ PMJSY ನಡ್ಕೊಂಡು ಬಂದಿದೆ, ಮೇಂಟೆನೆನ್ಸ್ ಕೂಡ ಬಹಳಷ್ಟು ರೋಡ್ದು ಮುಗ್ದಿದೆ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡೆ, PMJSY ಮಾದರಿನಲ್ಲಿ ಅದಕ್ಕಿಂತ ಒಳ್ಳೆ ರೀತಿನಲ್ಲಿ, ಅದಕ್ಕಿಂತ ಬೆಟರ್ ಟೆಕ್ನಿಕಲ್ ಡೀಟೇಲ್ಸ್ ಅನ್ನ ಇಟ್ಸ್ಕೊಂಡು ನಾವು ಒಂದು ಹೊಸ ಯೋಜನೆಯನ್ನ ನಾವು ಮಾಡೋಣ ಅಂತ. ತಾವು ಕೂಡ ನನಗೆ ಮಾತನಾಡಿದ್ರಿ, ನೀವೇನು ಹೇಳಿದ್ರಿ, ಮಲೆನಾಡು ಮತ್ತೆ ಮಂಗಳೂರು ಕಡೆಯಲ್ಲಿ ಮಳೆ ಜಾಸ್ತಿ ಬರುತ್ತೆ, ನೀವು ಕೊಟ್ಟಿರೋ ಟೆಕ್ನಿಕಲ್ ನಾಮ್ಸ್ ಆಗಲ್ಲ ಅಪ್ಪ, ನೀನು ಬೇರೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂದಾಗ ಅದನ್ನು ಕೂಡ ನಾವು ಚೇಂಜ್ ಮಾಡಿದ್ವಿ. ಅಧ್ಯಕ್ಷರೇ, ಬಹುಶಃ ಇದು ನಮ್ಮ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಗ್ರಾಮೀಣ ಮಟ್ಟದಲ್ಲಿ ರೋಡ್ ನೆಟ್ವರ್ಕ್ ಆಗುತ್ತೆ. 7110 ಕಿಲೋಮೀಟರ್. ಇದಕ್ಕೆ ಖರ್ಚಾಗಬೇಕಾಗಿರೋದು 5180 ಕೋಟಿ ರೂಪಾಯಿ. ಇದರಲ್ಲಿ ADB ಅಸಿಸ್ಟೆಂಟ್ ಎಕ್ಸ್ಟರ್ನಲ್ ಫಂಡಿಂಗ್ ತಗೋತಾ ಇದೀವಿ ಅಧ್ಯಕ್ಷರೇ, 3242 ಅಂದಾಜು, ಮತ್ತೆ ನಮ್ಮ ಪಾಲು 1443 ಅಧ್ಯಕ್ಷ. ಅದಕ್ಕೆ ಮೇಂಟೆನೆನ್ಸಿಗೂ ಸಪರೇಟ್ ಆಗಿ 504 ಕೋಟಿಯನ್ನ ನಾವು ಮೀಸಲಿಟ್ಟಿದ್ದೀವಿ. ADB ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ 18 ರೋಡ್ ಕನ್ಸಲ್ಟೆಂಟ್ಸು, 14 ಬ್ರಿಡ್ಜ್ ಕನ್ಸಲ್ಟೆಂಟ್ಸು DPR ಪ್ರಿಪರೇಷನ್ ಮಾಡಿದ್ದಾರೆ ಅಧ್ಯಕ್ಷರೇ. ಸುಮಾರು 1356 ರೋಡ್ಸ್ ಅನ್ನ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅನ್ನ ನಾವು ಹಂಚಿಕೆಯನ್ನ ನಾವು ಮಾಡಿದೀವಿ ಅಧ್ಯಕ್ಷರೇ ಈಗಾಗಲೇ. ಮತ್ತೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ನಾವು ಕೊಟ್ಟಿರೋಂಥ DPRಗಳಿಗೆ ಅವರು ಪರಿಶೀಲನೆ ಮಾಡ್ತಾರೆ, ರ್ಯಾಂಡಮ್ ಆಗಿ ತಗೋತಾರೆ ಅಧ್ಯಕ್ಷ. ಅದರಲ್ಲಿ ಈಗಾಗಲೇ ಅವರು ಈ 1353 ಪ್ರಪೋಸಲ್ ಏನು ನಾವು ಕೊಟ್ಟಿದ್ದೀವಿ, ಅದರಲ್ಲಿ ಸುಮಾರು 293 ರೋಡ್ಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಹೆಚ್ಚಾಗಿ ನಿಮ್ಮ ಬೆಂಗಳೂರು ಗ್ರಾಮೀಣ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಉತ್ತರ ಕನ್ನಡದಲ್ಲಿ ಇವೆ ಅಧ್ಯಕ್ಷರೇ. ಈ ಜಿಲ್ಲೆಗಳಲ್ಲಿ ಅವ್ರ ಆಕ್ಷೇಪಣೆ ಏನಿದೆ ಅಂದ್ರೆ, ಎಕನಾಮಿಕ್ ಸೆನ್ಸಿಟಿವ್ ಝೋನ್ ಅಲ್ಲಿ ಬರುತ್ತೆ ಅಥವಾ ರಿಸರ್ವ್ ಫಾರೆಸ್ಟ್ ಅಲ್ಲಿ ಬರುತ್ತೆ, ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ, ಎಕ್ಸೆಸ್ ಲೆಂತ್ ಕೊಟ್ಟಿರಬಹುದು ಅಥವಾ ರೈಟ್ ಆಫ್ ವೇ ನಲ್ಲಿ ಸ್ವಲ್ಪ ಗೊಂದಲ ಇರಬಹುದು ಅಂತ. ಆದ್ರೂ ಕೂಡ ನಾವು ಈಗಾಗಲೇ ಸುಮಾರು 999 ರೋಡ್ಗಳನ್ನ ನಾವು ಆಗಲೇ DPRಗಳು ಮಾಡಿದೀವಿ. 573 ವರ್ಕ್ ಅನ್ನ ನಾವು ಟೆಂಡರ್ ಕರೀಲಿಕ್ಕೂ ಕೂಡ ನಾವು ಇಂಡೆಂಟ್ ಅನ್ನ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷರೇ. ಬಹುಶಃ ಈ ಒಂದು ತಿಂಗಳಲ್ಲಿ, ಮ್ಯಾಕ್ಸಿಮಮ್ 1.5 ತಿಂಗಳಲ್ಲಿ ಟೆಂಡರ್ಸ್ ಅನ್ನ ನಾವು ಕರಿತೀವಿ ಅಧ್ಯಕ್ಷರೇ. ಇದು ವಿಳಂಬ ಯಾಕೆ ಆಗ್ತಾ ಇದೆ ಅಂದ್ರೆ, ಮಾನ್ಯ ಶಾಸಕರು ಹೇಳಿದಂಗೆ ADB ಅವರ ಗೈಡ್ಲೈನ್ಸ್ ಸ್ವಲ್ಪ ಬಹಳ ಟೈಟ್ ಆಗಿದೆ ಅಧ್ಯಕ್ಷರೇ. ನಾವು ಲೋನ್ ನೆಗೋಸಿಯೇಷನ್ಗಿಂತ ಮುಂಚೆನೆ ನಾವು ಅಟ್ಲೀಸ್ಟ್ 30% ಅನ್ನ ನಾವು DPRಗಳು ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ನಾವು ಮೋರ್ ದೆನ್ 50% ನಾವು ಮಾಡಿದೀವಿ ಸುನಿಲಣ್ಣ. ಸೊ ವಿ ಆರ್ ಆನ್ ಟ್ರ್ಯಾಕ್ ಆಸ್ ಪರ್ ದ ADB ಗೈಡ್ಲೈನ್ಸ್, ವಿ ಆರ್ ಅಹೆಡ್. ಸೊ ನೀವೇನು ಸ್ಲೋ ಆಗಿ ನೀವು ಪ್ರಗತಿ ಪಥ ಅಲ್ಲ, ಇದು ಬೇರೆ ಹೆಸರೇ ಚೇಂಜ್ ಮಾಡಿ ಅಂತ ಇದ್ರಲ್ಲ ಸರ್. ವಿ ಆರ್ ವೆಲ್ ಅಹೆಡ್ ಆಫ್ ADB ಶೆಡ್ಯೂಲ್ ನಂಬರ್ 1 and within 1.5 months we will call. ಒಂದು ನಿಮಿಷ ಇನ್ ದ ನೆಕ್ಸ್ಟ್ 1.5 year ಅಧ್ಯಕ್ಷರೇ, 7110 ಕಿಲೋಮೀಟರ್ ನಮ್ಮ ಇಲಾಖೆಯಿಂದ ನಮ್ಮ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡಿಕೊಡ್ತೀವಿ ಅಧ್ಯಕ್ಷರೇ. ವಿಳಂಬ ಆಗಿಲ್ಲ. ವಿ ಆರ್ ಸ್ಟಿಕ್ಕಿಂಗ್ ಟು ದ ಗೈಡ್ಲೈನ್ಸ್ ಆಫ್ ADB. ಫಸ್ಟ್ ಹೇಳಿರೋದು ನಿಜ, 2024 ಘೋಷಣೆ ಆಗಿರೋದು. ಬಟ್ ಯಾವತ್ತೂ ಕೂಡ ಹಿಂದೆ ನಮ್ಮ ರಾಜ್ಯದಲ್ಲಿ 7110 ಕಿಲೋಮೀಟರ್ ರಸ್ತೆ ಯಾವತ್ತು ಪ್ರಪೋಸಲ್ ಆಗಿಲ್ಲ. ಸೊ ಕ್ವೈಟ್ ನ್ಯಾಚುರಲಿ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್. ವಿ ವಿಲ್ ಡೆಲಿವರ್ ಸರ್ ಆಸ್ ಪರ್ ಗೈಡ್ಲೈನ್ಸ್, ಆಸ್ ಪರ್ ಶೆಡ್ಯೂಲ್. ನಾವು ಇನ್ನ 1.5 ವರ್ಷದ ಒಳಗಡೆ ಇದೆಲ್ಲ ಕಾಮಗಾರಿಯನ್ನು ಮುಗಿಸ್ತೀವಿ ಅಧ್ಯಕ್ಷ. ಸರ್, ತಾವು ಹೇಳ್ದಂಗೆ ನಾವು ಆಗ್ಲೇ ಅವರಿಗೆ ಮನವಿ ಮಾಡ್ಕೊಂಡಿದೀವಿ. ಇದು ಇವಾಗಿನ ರೋಡ್ ಅಲ್ಲ, ಸುಮಾರು 50 ವರ್ಷದಿಂದ ಈ ಹಾದಿನಲ್ಲಿ ಜನರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇಟ್ಸ್ ಅ ಮೋಟ್ರೇಬಲ್ ರೋಡ್ ಅಂತಾನೆ ನಾವು ಕೊಟ್ಟಿರೋದು.
ಈಗ ADB ಟೀಮ್ ಅವರು ನಾವು ಯಾವುದೂ ಕೂಡ ಬಿಟ್ಕೊಡ್ತಾ ಇಲ್ಲ ಸರ್. ಎಲ್ಲಾನು ಕೂಡ ಮತ್ತೊಮ್ಮೆ ಪೂರ್ವ ಪರಿಶೀಲನೆ ಮಾಡ್ಲಿಕ್ಕೆ ಅವ್ರು ಹೇಳಿದರೆ ಅವರು ರಿವ್ಯೂ ಮಾಡ್ಲಿಕ್ಕೆ ಅವರೇ ಬರ್ತಾ ಇರೋದು. ಅದ್ ನೀವು ಹೇಳ್ದಂಗೆ ಹೊಸದ್ ರೋಡ್ ಯಾವುದು ಕೊಟ್ಟಿಲ್ಲ ಅಧ್ಯಕ್ಷರೇ. ಆಮೇಲೆ ಇದರಲ್ಲಿ ನಾವು ಶಾಸಕರು ಏನ್ ಕೊಟ್ಟಿದ್ದಾರೆ ಅದೇ ನಾವು ಮಾಡಿರೋದು. ಇದರಲ್ಲಿ ಯಾವುದೇ ನಮ್ದು ಹಸ್ತಕ್ಷೇಪ ಇಲ್ಲ. ಯಾರು ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸ್ಥಳೀಯ ನಾಯಕರು ಏನ್ ಕೊಟ್ಟಿದ್ದಾರೆ ಅದನ್ನೇ ನಾವು ತಗೊಂಡಿರೋದು ಅಧ್ಯಕ್ಷ. ಅದನ್ನಾನು ಕೂಡ ನೀವು ಹೇಳಿದ್ರೆ ಯಾವುದೇ ಬಿಡುವ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಏನಾದ್ರು ಆಲ್ಟರ್ನೇಟ್ ರೋಡ್ಸ್ ಗಳನ್ನ ಅವರು ಸಜೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ ಗಮನಕ್ಕೆ ತಂದು ಅದನ್ನಾನು ಚೇಂಜ್ ಆಫ್ ವರ್ಕ್ ಮಾಡಿಸ್ಕೊತೀನಿ. ನೋಡಿ ಸರ್, ಈಗ ನಾವು ನಡಿಬೇಕು. ಅವ್ರೇನ್ ಕೇಳ್ತಾ ಇದಾರೆ ಅಧ್ಯಕ್ಷರೇ, ರಿಸರ್ವ್ ಫಾರೆಸ್ಟ್ ಇದೆ, ಫಾರೆಸ್ಟ್ ಇದೆ. ಉತ್ತರ ಕನ್ನಡದಲ್ಲಿ ಚಾಮರಾಜನಗರದಲ್ಲೆಲ್ಲ ರಿಸರ್ವ್ ಫಾರೆಸ್ಟ್, ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಇದೆ ಅಂತ ಕೇಳ್ತಾ ಇದಾರೆ ಅಧ್ಯಕ್ಷರೇ. ಯಾವ ಮಟ್ಟಿಗೆ ಡೀಟೇಲಿಂಗ್ ಹೋಗ್ತಾ ಇದಾರೆ ಅಂದ್ರೆ ಈ ಬರ್ಡ್ಸ್ ಮೈಗ್ರೇಟರಿ ಪ್ಯಾಟರ್ನ್ ಕೂಡ ಕೇಳ್ತಾ ಇದ್ದಾರೆ. ಈಗ ಇದು ನಾವು ಕೊಟ್ಟಿರೋ ಮಾನದಂಡಗಳಲ್ಲ ಅಧ್ಯಕ್ಷರೇ, ಅವ್ರು ಕೊಟ್ಟಿರೋ ಮಾನದಂಡಗಳು. ಬಟ್ ವಿ ರೆಸ್ಟ್ ಅಶ್ಯೂರ್ಡ್, ಐ ವುಡ್ ಲೈಕ್ ಟು ಅಶ್ಯೂರ್ ದ ಹೌಸ್ ಅಧ್ಯಕ್ಷರೇ, ಯಾವುದೇ ರೀತಿಯಾದಂತ ಬದಲಾವಣೆ ಆಗ್ಲಾರ್ದಾಗ ನೋಡ್ಕೋತೀವಿ. ಅಂತದ್ ಏನಾದ್ರೂ ಅವರು ಪರಿಷ್ಕರಣೆ ಮಾಡ್ಲಿಕ್ಕೆ ಹೇಳಿದ್ರೆ ಅದು ಮಾನ್ಯ ಶಾಸಕರುಗಳು ಯಾವುದೇ ಕ್ಷೇತ್ರ ಇರ್ಬೋದು ಅವ್ರ ಗಮನಕ್ಕೆ ತಂದೆ ನಾನು ಮಾಡ್ತೀನಿ. ಅಧ್ಯಕ್ಷರೇ, ಬೇಲೂರು ಶಾಸಕರ ಹೇಳ್ದಂಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ನಾಮ್ಸ್ ಬಹಳ ಕಠಿಣವಾಗಿದೆ. ನಾವು ಸರಳೀಕರಣ ಮಾಡಿದ್ದೀವಿ. ನಾವು ಆರ್ಥಿಕ ಚಟುವಟಿಕೆಗಳ ಮೇರೆಗೆ ನಾವು ರಸ್ತೆಯನ್ನ ಕೊಡಿ ಅಂತ ಹೇಳಿದೀವಿ. ಅದು ಶಾಲೆಗೆ ಹೋಗ್ಬೋದು, ಮಾರುಕಟ್ಟೆಗೆ ಹೋಗ್ಬೋದು, APMC ಯಾರ್ಡಿಗೆ ಹೋಗ್ಬೋದು, ಅಥವಾ ಪಟ್ಟಣಕ್ಕೆ ಕನೆಕ್ಟ್ ಆಗ್ತಾ ಇರ್ಬೋದು, ಅಥವಾ ಹ್ಯಾಬಿಟೇಷನ್ ಟು ಹ್ಯಾಬಿಟೇಷನ್ ಕನೆಕ್ಟಿವಿಟಿ ಇರ್ಬೋದು, ತಾಂಡಾ ಟು ಹ್ಯಾಬಿಟೇಷನ್ ಪಟ್ಟಣಕ್ಕೆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಇರ್ಬೋದು. ಹಂಗೆ ಸಂಪೂರ್ಣವಾಗಿ ಸರಳೀಕರಣ ಮಾಡಿದೀವಿ ಅಧ್ಯಕ್ಷರೇ. ನಮ್ಮ ಇದಕ್ಕೆ ಯಾಕೆ ಪ್ರಗತಿ ಪಥ ಅಂತ ಇಟ್ಟಿದೀವಿ ಅಂದ್ರೆ ಈ ಪಥಗಳೇನಿದೆ, ಈ ರಸ್ತೆಗಳೇನಿದೆ, ಆರ್ಥಿಕ ಚಟುವಟಿಕೆಗಳಿಗೆ ಅಥವಾ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಂದು ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಯೋಜನೆಯನ್ನ ತಂದಿದ್ದು ಅಧ್ಯಕ್ಷರೇ. ಅಂಥದ್ದು ಯಾವ್ದಾದ್ರು ಅಡಚಣೆಗಳು ಆಗ್ತಾ ಇದ್ರೆ ಅದು ನನ್ನ ಗಮನಕ್ಕೆ ತಂದ್ರೆ ಅದು ಸರಿಪಡಿಸ್ತೀನಿ. ಒಂದೇದು, ಮಾನ್ಯ ಗುರುಮಿಟ್ಕಲ್ ಶಾಸಕರು ಕೇಳಿದಾಗೆ ಅವರಿಗೆ 22 ಕಿಲೋಮೀಟರ್ ಬಹುಶಃ ಹೋಗಿದೆ ಅಂತ ನಾವು ಭಾವಿಸ್ತಾ ಇದ್ದೆ. ಅವ್ರು ಏನ್ ಕೊಟ್ಟಿದ್ದಾರೆ 22 ಕಿಲೋಮೀಟರ್ ವಿಲ್ ಬಿ ಕನ್ಸಿಡರ್ಡ್ ಸರ್. ಯಾವುದೇ ರೀತಿಯಾದ 50% 40% ನಾವು ಮಾಡಕ್ ಹೋಗಿಲ್ಲ. ಅದು ನೀವು ಯಾವ್ದು ಕೊಟ್ಟಿದ್ದೀರಾ ಅದನ್ನಾನೇ ಅದು ಅನುಮೋದನೆ ಮಾಡಿ ನಾವು ಆಗ್ಲೇ ಕೊಟ್ಟಿದೀವಿ.